ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದ ಜನ ಪಶ್ಚಾತ್ತಾಪ ಪಡ್ತಿದ್ದಾರೆ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಗುಡುಕಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಅಧಿಕಾರದ ಹಂಚಿಕೆಯನ್ನ ಗೊಂದಲ ಮಾಡಿಕೊಂಡಿದ್ದಾರೆ. ತಾಳ ಮತ್ತು ತಂತಿ ಇಲ್ಲ ಎಂಬಂತಾಗಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರವನ್ನ ಟೀಕಿಸಿದ್ದಾರೆ. ಅಧಿಕಾರದ ಹಂಚಿಕೆ ಒಪ್ಪಂದ ಆಗಿದೆ ಎಂದು ಡಿಸಿಎಂ ಹೇಳಿದರೆ ಸಿಎಂ ಆಗಿಲ್ಲ ಎಂದಿದ್ದಾರೆ. ಡಿಸಿಎಂ ಮತ್ತು ಸಿಎಂ ಹೇಳಿಕೆಗಳಲ್ಲಿ ಯಾರದ್ದು ಸರಿ ಎಂಬುದು ಗೊತ್ತಾಗುತ್ತಿಲ್ಲ. ಅಧಿಕಾರದ ದಾಹಕ್ಕೆ ರಾಜ್ಯದಲ್ಲಿರುವ ಪೂಜ್ಯ ಶಾರ್ಮಿಕ ಗುರುಗಳ ಗೌರವ ಕಡಿಮೆಯಾಗುವಂತೆ ನಡೆದುಕೊಳ್ತಿದ್ದಾರೆ. ಕುರುಬ ಸ್ವಾಮಿಗಳು ಸಿದ್ದರಾಮಯ್ಯ ಸಿಎಂ ಆಗಲಿ ಎಂದರೆ, ಒಕ್ಕಲಿಗ ಸ್ವಾಮಿಗಳು ಡಿಕೆಶಿ ಆಗಲಿ ಎಂದರೆ, ದಲಿತ ಸ್ವಾಮಿಗಳು ದಲಿತರು ಸಿಎಂ ಆಗಲಿ ಎನ್ನುತ್ತಿದ್ದಾರೆ. ಸ್ವಾಮಿಗಳಿಗೆ ಬೆಲೆ ಇಲ್ಲದಂತೆ ಮಾಡಲಾಗಿದೆ ಎಂದು ಟಾಂಗ್ ಕೊಟ್ಟಿದ್ದಾರೆ. ಇವತ್ತಿನ ಪತ್ರಿಕೆಗಳು ನೋಡಿದೆ ನಾನು. ಇಡೀ ದೇಶ ಆಶ್ಚರ್ಯಪಡೋ ಆ ರೀತಿಯಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೇಳಿಕೆ. ಮೊನ್ನೆ ತನಕ AICC ಅಧ್ಯಕ್ಷ ಆಗಿ ಈ ಒಂದು ರಾಜ್ಯದ ಆಡಳಿತದ ಅಧಿಕಾರ ದಾಹದ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನಾನು ತೀರ್ಮಾನ ತಗೊಳ್ಳೋನಲ್ಲ, ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅನ್ನೋಂಥ ಮಾತನ್ನು ಹೇಳಿದರು. ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿರೋಂಥ ಗೊಂದಲ ಅವರೇ ಬಗೆಹರಿಸ್ಕೋಬೇಕು. ನೀವ್ಯಾಕಿದ್ದೀರಿ ಕೇಂದ್ರದವರಾಗಾರೆ? ಪದೇ ಪದೇ ಡೆಲ್ಲಿ ಬರಬೇಡಿ ಅಂತ ಹೇಳಿದ್ದು ಅಷ್ಟೇ ಅಲ್ಲ, ನೀವೇ ಬಗೆಹರಿಸ್ಕೊಳ್ಳಿ. ಯಾವ MLA ಕೇಳಿ ಕಾಂಗ್ರೆಸ್ನವರು, ಯಾವ ಮಂತ್ರಿಗಳು ಕೇಳಿ, ಮುಖ್ಯಮಂತ್ರಿ ಕೇಳಿ, ಉಪಮುಖ್ಯಮಂತ್ರಿಗಳು ಕೇಳಿ, ಎಲ್ಲರೂ ಏನು ಹೇಳ್ತಾ ಇದ್ರು? ಹೈಕಮಾಂಡ್ ಬಗೆಹರಿಸುತ್ತೆ. ಹೈಕಮಾಂಡ್ ಏನು ಹೇಳುತ್ತೋ ನಾವು ಕೇಳ್ತೀವಿ. ಹೈಕಮಾಂಡ್ ಇವತ್ತು ದುರ್ಬಲ ಆಗೋಯ್ತಲ್ಲ, ಒಪ್ಕೊಂಡಂಗೆ ಆಯ್ತಲ್ಲ. ಅದೇಪ್ಪ, ಅವ್ರು ಕರೆದು ಒಂದು ಸೂಚನೆ ಕೊಡೋಷ್ಟು ಶಕ್ತಿ ಹೈಕಮಾಂಡ್ಗಿಲ್ಲ. ಇದು ಒಪ್ಕೊಂಡಂಗೆ ಆಯ್ತು. ಅವರು ಇಬ್ಬರನ್ನು ಕೂರಿಸ್ಕೊಂಡು ಹಿಂದೆ ಮಾತುಕತೆ ನಡೆದಿತ್ತೋ ಇಲ್ಲ ನಂಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಇವರು ಆಗಿದೆ ಅಂತ, ಇವ್ರು ಹೇಳ್ತಾರೆ ಇಲ್ಲ ಅಂತ. ಹೈಕಮಾಂಡಿಗೆ ಗೊತ್ತು ಅನ್ನೋಂಥ ಮಾತನ್ನು DK ಹೇಳ್ತಿದ್ದಾರೆ. ಹಾಗಾಗಿ ಹೈಕಮಾಂಡು ನಮಗೆ ಗೊತ್ತು ಅಂತಲೂ ಹೇಳ್ತಿಲ್ಲ, ಅವ್ರ ಹತ್ರ ಮಾತುಕತೆ ಒಪ್ಪಂದ ಆಗಿದೆ ಅಂತ ಬಿಟ್ಟಿದೆ ಅಂತ ಅದು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಕರ್ನಾಟಕ ರಾಜ್ಯದ ಉಸ್ತುವಾರಿ ಪತ್ತೆ ಇಲ್ಲ, ಎಲ್ಲಿ ಯಾರಂತ ಗೊತ್ತಿಲ್ಲ, ಕಾಂಗ್ರೆಸ್ಸಿನ ಉಸ್ತುವಾರಿ. ಇವತ್ತು ಅವ್ರ ಹೇಳಿಕೆ, ಅವರು ರಾಜ್ಯದ್ದು ಅವರೇ ಬಗೆಹರಿಸ್ಕೊಳ್ಳಿ. ಹಂಗಾರೆ ನೀವ್ಯಾಕಿದ್ದೀರಿ? ನಿಮಗೆ ಸಂಬಂಧ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇದ್ಬಿಡಿ. ಇಡೀ ದೇಶದ ಕಾಂಗ್ರೆಸ್ ಇವತ್ತು ಹೀನಾಯ ಸ್ಥಿತಿ ಬಂದೋಗಿದೆ. ನೋಡ್ತಾ ಇದ್ದೀರಿ, ಮೊನ್ನೆ ನಡೆದಂಥ ಬಿಹಾರ್ ಚುನಾವಣೆ ಸೋತರು. ಇವತ್ತು ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದಿದೆ, ಅಲ್ಲಿ ಕಾಂಗ್ರೆಸ್ ಸೋತೋಗಿದೆ. ಅರುಣಾಚಲ ಪ್ರದೇಶದಲ್ಲಿ ಲೆಕ್ಕದಲ್ಲ ಇಲ್ಲಂಗೆ ಆಗಿದೆ ಕಾಂಗ್ರೆಸ್ಸು. ಕೇರಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಾಕಷ್ಟು ಗೆದ್ದಿದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಅಂತ ತೋರಿಸೋದಕ್ಕೂ ಕೂಡ ಇವ್ರಿಗೆ ಶಕ್ತಿ ಇಲ್ಲ, ಅಷ್ಟು ದುರ್ಬಲವಾಗಿ ಆಗೋಗಿದೆ. ಇದು ರಾಜ್ಯ ಜನ ಗಮನಿಸ್ತಾರೆ. ನನಗೆ ಪೂರ್ಣ ವಿಶ್ವಾಸ ಇದೆ, ಬರುವಂಥ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಯಾವಾಗಾರ ಬರುತ್ತೋ ಗೊತ್ತಿಲ್ಲ. ಇವರಿಬ್ಬರು ಗೊಂದಲದಲ್ಲಿ ಈಗಲೇ ತಕ್ಷಣವೇ ಬರುತ್ತೋ, 6 ತಿಂಗಳಿಗೆ ಬರುತ್ತೋ, ಒಟ್ಟಾರೆ ಚುನಾವಣೆ ಬರುತ್ತೆ. ಚುನಾವಣೆ ಸಂದರ್ಭದಲ್ಲಿ ರಾಷ್ಟ್ರವಾದಿಗಳು, ಹಿಂದುತ್ವವಾದಿಗಳ ಪರವಾಗಿ ರಾಜ್ಯ ಜನ ವೋಟ್ ಮಾಡ್ತಾರೆ. ಯಾವ ರೀತಿ ಇಡೀ ದೇಶದಲ್ಲಿ ಒಂದು ರಾಷ್ಟ್ರೀಯವಾದಿಗಳ ಪರವಾಗಿ ವೋಟ್ ಮಾಡ್ತಿದ್ದಾರೋ ಅದೇ ಪ್ರಕಾರ ಕರ್ನಾಟಕ ರಾಜ್ಯದಲ್ಲೂ ಕೂಡ ರಾಷ್ಟ್ರೀಯವಾದಿಗಳು ಈ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಇವತ್ತಿನ ಪತ್ರಿಕೆಗಳು ನೋಡಿದೆ ನಾನು. ಇಡೀ ದೇಶ ಆಶ್ಚರ್ಯಪಡೋ ಆ ರೀತಿಯಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೇಳಿಕೆ. ಮೊನ್ನೆ ತನಕ AICC ಅಧ್ಯಕ್ಷ ಆಗಿ ಈ ಒಂದು ರಾಜ್ಯದ ಆಡಳಿತದ ಅಧಿಕಾರ ದಾಹದ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನಾನು ತೀರ್ಮಾನ ತಗೊಳ್ಳೋನಲ್ಲ, ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅನ್ನೋಂಥ ಮಾತನ್ನು ಹೇಳಿದರು. ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿರೋಂಥ ಗೊಂದಲ ಅವರೇ ಬಗೆಹರಿಸ್ಕೋಬೇಕು. ನೀವ್ಯಾಕಿದ್ದೀರಿ ಕೇಂದ್ರದವರಾಗಾರೆ? ಪದೇ ಪದೇ ಡೆಲ್ಲಿ ಬರಬೇಡಿ ಅಂತ ಹೇಳಿದ್ದು ಅಷ್ಟೇ ಅಲ್ಲ, ನೀವೇ ಬಗೆಹರಿಸ್ಕೊಳ್ಳಿ. ಯಾವ MLA ಕೇಳಿ ಕಾಂಗ್ರೆಸ್ನವರು, ಯಾವ ಮಂತ್ರಿಗಳು ಕೇಳಿ, ಮುಖ್ಯಮಂತ್ರಿ ಕೇಳಿ, ಉಪಮುಖ್ಯಮಂತ್ರಿಗಳು ಕೇಳಿ, ಎಲ್ಲರೂ ಏನು ಹೇಳ್ತಾ ಇದ್ರು? ಹೈಕಮಾಂಡ್ ಬಗೆಹರಿಸುತ್ತೆ. ಹೈಕಮಾಂಡ್ ಏನು ಹೇಳುತ್ತೋ ನಾವು ಕೇಳ್ತೀವಿ. ಹೈಕಮಾಂಡ್ ಇವತ್ತು ದುರ್ಬಲ ಆಗೋಯ್ತಲ್ಲ, ಒಪ್ಕೊಂಡಂಗೆ ಆಯ್ತಲ್ಲ. ಅದೇಪ್ಪ, ಅವ್ರು ಕರೆದು